ಭಾರತದ ದಾಳಿಗೆ ದಿವಾಳಿಯತ್ತ ಪಾಕಿಸ್ತಾನ ಇದೀಗ. ಭಾರತದ ಕ್ಷಿಪಣಿಗಳ ಆರ್ಭಟಕ್ಕೆ ಪಾಕ್ನಲ್ಲಿ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ಇಸ್ಲಾಮಾಬಾದ್ನಲ್ಲಿ ಪೆಟ್ರೋಲ್ ಬಂಕ್ಗಳು ಬಂದ್ ಆಗ್ಬಿಟ್ಟಿದೆ. ಪೆಟ್ರೋಲ್ ಬಂಕ್ಗಳೇ ಬಂದ್ ಆಗೋ ಪರಿಸ್ಥಿತಿ. ಎಲ್ಲ ಪೆಟ್ರೋಲ್ ಪಂಪ್ಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಎಲ್ಲ ಪೆಟ್ರೋಲ್ ಬಂಕ್ಗಳನ್ನ ಕೂಡ ಬಂದ್ ಮಾಡಿರೋದು. ನಿಖರ ಕಾರಣವನ್ನ ಉಲ್ಲೇಖಿಸದೆ ಪೆಟ್ರೋಲ್ ಬಂಕ್ಗಳನ್ನ ಬಂದ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇಂಧನ ಲಭ್ಯವಾಗದೆ ಪಾಕಿಸ್ತಾನ ಜನ ಪರದಾಡುವಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರೋದು. ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿನ ಸರ್ಕಾರ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೇನಿದೆ ಅಂದರೆ ಈ ಇಂಧನ ಪೂರೈಕೆಯ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನು ನೀವು ಕೂಡ ಗಮನಿಸ್ತಾ ಇರಬಹುದು, ಯಾವ ರೀತಿಯಾದಂಥ ಆದೇಶವನ್ನು ಹೊರಡಿಸಲಾಗಿದೆ ಅನ್ನೋದನ್ನು. ಇದೀಗ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಪಾಕಿಸ್ತಾನ. ಈ ಕಾರಣಕ್ಕಾಗಿ ಇದೀಗ ಪೆಟ್ರೋಲ್ ಇಲ್ಲದೆ ಪರದಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇರುವಂಥದ್ದು. ಸೊ ಅದಕ್ಕೆ ಅಂತ ನೋಟಿಸನ್ನು ಹೊರಡಿಸಲಾಗಿದೆ. ಇಂಧನ ಲಭ್ಯವಾಗದೆ ಪಾಕಿಸ್ತಾನ ಜನರು ಇದೀಗ ಪರದಾಡುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅಲ್ಲಿಗೆ ಭಾರತದ ನಿರಂತರವಾದ ದಾಳಿಗೆ ಪಾಕಿಸ್ತಾನ ದಿವಾಳಿಯತ್ತ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದೆ. ಆಲ್ರೆಡಿ ದಿವಾಳಿ ಆಗಿದ್ರು ಇವರು. ಈಗ ನಮ್ಮ ಮೇಲೆ ಯುದ್ಧ ಅಂತ ದೊಡ್ಡದಾಗಿ ಬಂದು ಇನ್ನೂ ದಿವಾಳಿ ಆಗಿದ್ದಾರೆ. ಆಲ್ರೆಡಿ ಭಿಕ್ಷೆ ಬಿಡೋಕ್ಕೆ ಶುರು ಮಾಡಾಗಿತ್ತು, ನಮಗೆ ದುಡ್ಡು ಬೇಕು ಒಂಚೂರು ದುಡ್ಡು ಕೊಡಿ ಅಂತ. ಇದೀಗ ಏನೂ ಇಲ್ಲದ ಪರಿಸ್ಥಿತಿ, ಈಗ ಇಂಧನವೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಪಾಕಿಸ್ತಾನ ಇದೆ. ಅದ್ರ ಮಧ್ಯದಲ್ಲಿ ಇವರು ಇಮಿಡಿಯೇಟಾಗಿ ಮೀಟಿಂಗ್ ಬೇರೆ ಕರೆದಿರೋದು, ಎಲ್ಲ ನಾವು ಪರಮಾಣು ಬಾಂಬನ್ನು ಹೊಂದಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಅಂತ. ಅಲ್ಲಿ ಪಾಕಿಸ್ತಾನದ ಸ್ಥಿತಿ ಹೇಳ ತೀರದ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ಇದೀಗ ಇದೆ. ಎಲ್ಲ ಪೆಟ್ರೋಲ್ ಪಂಪ್ಗಳನ್ನು ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ. ಇವರು ಏನು ಡ್ರೋನು, ಕ್ಷಿಪಣಿ, ಏರ್ ಜೆಟ್ಟು ಎಲ್ಲ ಬಳಕೆ ಮಾಡಿದ್ರು ಒಂದು 2-3 ದಿನದಿಂದ ಸುಸ್ತಾಗೋದ್ರು, ಎಲ್ಲ ಖಾಲಿ. ಅದಾದಮೇಲೆ ಬರ್ಬಾದ್ ಆಗೋಗೋದು ಅಂತಾರಲ್ಲ, ಅದು ಆಲ್ರೆಡಿ ಆಗೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಅಳೆದು ಉಳ್ದೇನೋ ಒಂಚೂರು ಇರಬೇಕು, ಅದನ್ನು ಇದೀಗ ಇಲ್ಲದೆ ಒದ್ದಾಡುವ ಪರಿಸ್ಥಿತಿ. ಅಲ್ಲಿನ ಜನ ಏನಾಗ್ತಿದೆ ಅನ್ನೋದೇ ಗೊತ್ತಾಗದೆ ಕಂಗಾಲಾಗ್ಬಿಟ್ಟಿದ್ದಾರೆ. ನೀವು ಅಲ್ಲಿನ ದೃಶ್ಯಗಳನ್ನೇನಾದರೂ ನೀವು ನೋಡಿಬಿಟ್ರೆ ಹೆಂಗಪ್ಪ ಇದ್ದಾರೆ ಅವ್ರುಗಳಲ್ಲಿ ಅಂತ ಅನಿಸ್ಬಿಡುತ್ತೆ. ನಾವು ಎಷ್ಟು ನೆಮ್ಮದಿಯಲ್ಲಿದ್ದೀವಿ ಇಲ್ಲಿ ಅಂತ ಅನಿಸುತ್ತೆ. ನೋಡಿ, ಅಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ, ನೀರಿಗೆ ಗತಿ ಇಲ್ಲ, ಪೆಟ್ರೋಲಿಗೆ ಗತಿ ಇಲ್ಲ, ಏನತಿಗೂ ಗತಿ ಇಲ್ಲ. ಟೋಟಲಾಗಿ ಹೇಳಬೇಕು ಅಂದರೆ ಗತಿ ಇಲ್ಲದ ದೇಶ ಅದು. ಆದರೂ ಕೂಡ ಯುದ್ಧ ಮಾಡ್ತೀವಿ, ಬಾಂಬ್ ಹಾಕ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ನಾಚಿಕೆ ಇಲ್ಲದೆ ಬರ್ತಾ ಇರೋದು. ಇದೀಗ ಅಲ್ಲಿನ ಸದ್ಯದ ಪರಿಸ್ಥಿತಿ ಮಾಹಿತಿಯ ಪ್ರಕಾರ ಪೆಟ್ರೋಲ್ ಪಂಪ್ಗಳೆಲ್ಲವೂ ಕೂಡ ಬಂದ್ ಹಾಕಿರೋದು. ಮೊನ್ನೆ ಎಲ್ಲ ATMಗೆ ಮುಗಿಬಿದ್ಬಿಟ್ಟಿದ್ರು, ಅಯ್ಯಯ್ಯೋ ದುಡ್ಡೆಲ್ಲ ಇದಾಗ್ಬಿಡುತ್ತೆ ಅಂತ. ಆಮೇಲೆಲ್ಲ ದಿನಸಿ ಅಂಗಡಿಗೆ ಮುಗಿಬಿದ್ಬಿಟ್ಟಿದ್ರು, ಅಯ್ಯೋ ಯುದ್ಧ ಆಗ್ಬಿಡುತ್ತೆ, ಎಷ್ಟು ಬೇಕೋ ಅಷ್ಟು ದಿನಸಿ ಐಟಮ್ಸ್ಗಳನ್ನು ತಗೊಳ್ಳೋಣ ಅಂತ. ಇದೀಗ ಪೆಟ್ರೋಲ್ ಪಂಪ್ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಮತ್ತು ಇವರು ಯುದ್ಧ ಮಾಡೋದಕ್ಕೆ ತಯಾರಾಗಿರೋದು. ತಕ್ಕ ಉತ್ತರ ಕೊಡ್ತೀವಿ, ರಕ್ತ ಹರಿಸ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಎದೆ ಮುಂದೆ ಮಾಡ್ಕೊಂಡು ಮಾತಾಡ್ತಾ ಇರೋದು. ಕೈಯಲ್ಲಿ ಏನೂ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ಸದ್ಯ ಪಾಕಿಸ್ತಾನ ಇದೆ. ಇದು ಬಂಡಲ್ ಬಡಾಯಿ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಪಾಕಿಸ್ತಾನದ ಕತೆ. ಕೇವಲ ಮಾತಿಗೆ ಮಾತ್ರ ಸೀಮಿತ, ಒಳಗೆ ಆಂತರಿಕವಾಗಿ ಎಲ್ಲವೂ ಟೊಳ್ಳು, ಮೇಲ್ನೋಟಕ್ಕೆ ಮಾತ್ರ ಮಾತಾಡೋದು. ಇನ್ನು ಆಂತರಿಕವಾಗಿ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಎಂತ ಇಲ್ಲ, ಖಾಲಿ. ತಲೆಯಲ್ಲೂ ಬುದ್ಧಿ ಇಲ್ಲ, ದೇಶದಲ್ಲೂ ಎಂಥದೂ ಇಲ್ಲ, ಅಲ್ಲಿರೋ ಜನರು ತಲೆಯಲ್ಲೂ ಬುದ್ಧಿ ಇಲ್ಲ. ಇನ್ನು ಸೇನಾ ಮುಖ್ಯಸ್ಥರು, ರಕ್ಷಣಾ ಸಚಿವರು, ಇನ್ನೊಬ್ಬರು ಮತ್ತೊಬ್ಬರು ಕೇಳಲೇಬೇಡಿ, ಒಂದಕ್ಕೂ ತಲೆ ನೆಟ್ಟಗಿಲ್ಲ.